ನಮಸ್ಕಾರ ವೀಕ್ಷಕರೇ, ಸಿನಿಮಾ ರೀಲ್ಸ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿವತ್ತು 2023ರಲ್ಲಿ ರಿಲೀಸ್ ಆಗಿರೋ ಡಂಕಿ ಅನ್ನೋ ಹಿಂದಿ ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿಯ ಮೊದಲನೇ ಸೀನನ್ನು ಇಂಗ್ಲೆಂಡ್ನಲ್ಲಿ ವಾಸವಾಗಿರೋ ಮನ್ನು ಅನ್ನೋ ಒಬ್ಬ ಲೇಡಿಯನ್ನು ತೋರಿಸೋ ಮೂಲಕ ಶುರು ಮಾಡಲಾಗುತ್ತೆ. ಮನ್ನು ಯಾರಿಗೂ ಹೇಳದೆ ಹಾಸ್ಪಿಟಲ್ನಿಂದ ತಪ್ಪಿಸ್ಕೊಂಡು ತನ್ನ ಲಾಯರ್ನ ಬಳಿ ಓಡಿ ಬರ್ತಾಳೆ. ಮನ್ನು ಹಾಗೂ ಲಾಯರ್ನ ಮಾತುಗಳಿಂದ ನಮಗೆ ಅರ್ಥವಾಗುತ್ತೆ ಮನ್ನು ಭಾರತಕ್ಕೆ ವಾಪಸ್ ಬರಬೇಕಂತ ಇದ್ದಾಳೆ. ಯಾಕಂದರೆ ಮನ್ನು ಒಬ್ಬ ಇಂಡಿಯನ್, ಆದರೆ 25 ವರ್ಷಗಳಿಂದ ಅವಳು ಇಂಗ್ಲೆಂಡ್ನಲ್ಲೇ ಇರ್ತಾಳೆ. ಇವಾಗ ಮನ್ನು ಯಾವ ರೀತಿ ಇಂಗ್ಲೆಂಡ್ನಲ್ಲಿ ಸಿಗಾಕೊಂಡಿದ್ದಾಳೆ ಅಂದರೆ ಅವಳಿಗೆ ಭಾರತಕ್ಕೆ ವಾಪಸ್ ಬರೋದಕ್ಕೆ ವೀಸಾನೇ ಸಿಗ್ತಾ ಇರೋದಿಲ್ಲ. ಮನ್ನುಗೆ ವೀಸಾ ಯಾಕೆ ಸಿಗ್ತಾ ಇಲ್ಲ, ಅವಳ ಜೊತೆ ಏನು ನಡೀತು ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತೆ. ಮನ್ನುಳ ಲಾಯರ್ ಹೇಳೋದೇನೆಂದರೆ, ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನಿನಗೆ ಭಾರತದ ವೀಸಾ ಸಿಗೋದಿಲ್ಲ. ಈಗ ಮನ್ನು ಮೈಂಡ್ನಲ್ಲಿ ನನ್ನನ್ನು ಭಾರತಕ್ಕೆ ವಾಪಸ್ ಕರ್ಕೊಂಡು ಹೋಗೋದು ಕೇವಲ ಒಬ್ಬ ವ್ಯಕ್ತಿ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಓಡ್ತಾ ಇರುತ್ತೆ. ಆ ವ್ಯಕ್ತಿ ಯಾರು ಅಂದರೆ ಹಾರ್ಡಿ. ಅವನ ಪೂರ್ತಿ ಹೆಸರು ಹಾರ್ಡಿ ಡಿಲೋನ್. ಮನ್ನು ಹಾರ್ಡಿಗೆ ಕಾಲ್ ಮಾಡಿ ದುಬೈಗೆ ಬರೋಕ್ಕೆ ಹೇಳ್ತಾಳೆ. ಹಾರ್ಡಿ ಕೂಡ ಮನ್ನುಗೆ ಇಲ್ಲ ಅಂತ ಹೇಳೋಕ್ಕಾಗದೆ ಸರಿ ಅಂತ ಒಪ್ಕೊಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಮನ್ನು ಬುಗ್ಗು ಹಾಗೂ ಬಲ್ಲಿಯನ್ನು ಭೇಟಿ ಮಾಡಿ, ನಾನು ಭಾರತಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ, ನೀವು ಕೂಡ ಬರೋದಾದರೆ ನನ್ನ ಜೊತೆ ಬರ್ಬೋದು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಇಬ್ಬರಿಗೂ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಇವ್ರು ಸಹ 25 ವರ್ಷಗಳಿಂದ ಇಂಗ್ಲೆಂಡ್ನಲ್ಲೇ ಇರ್ತಾರೆ. ಬಲ್ಲಿ ಇದ್ದೋನು ನಾನು ಇನ್ನೇನು ಭಾರತಕ್ಕೆ ಹೊರಡ್ತೀನಲ್ಲ ಅಂತೇಳಿ ತನ್ನ ಶಾಪನ್ನು ಸೇಲ್ ಮಾಡ್ತಾನೆ. ಹಾಗೆ ಬುಗ್ಗು ಕೂಡ ತಾನು ಮಾಡ್ತಾ ಇದ್ದ ಕೆಲಸವನ್ನು ಬಿಡ್ತಾನೆ. ಮನ್ನು, ಬುಗ್ಗು ಹಾಗೂ ಬಲ್ಲಿ ಮೂವರು ಸೇರಿ ದುಬೈಗೆ ಫ್ಲೈಟನ್ನು ಹತ್ಕೊಳ್ತಾರೆ. ಈಗ ಸ್ಟೋರಿ 25 ವರ್ಷಗಳ ಹಿಂದಿನ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ಹಾರ್ಡಿ ಮೊದಲನೇ ಬಾರಿಗೆ ಪಂಜಾಬ್ನಲ್ಲಿರೋ ಲಾಲ್ತು ಅನ್ನೋ ಹಳ್ಳಿಗೆ ಬಂದಿರ್ತಾನೆ. ಆ್ಯಕ್ಚುಲಿ ಯಾರನ್ನು ಹುಡ್ಕೊಂಡು ಹಾರ್ಡಿ ಇಲ್ಲಿಗೆ ಬಂದಿರ್ತಾನೆ. ಹಾರ್ಡಿ ಮೊದಲಿಗೆ ಬಲ್ಲೂನ ಡಾಬಾಕ್ಕೆ ಹೋಗ್ತಾನೆ. ಆ ಡಾಬಾದಲ್ಲಿ ಮನ್ನು ಅಡುಗೆಯ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಆದರೆ ಮನ್ನುಗೆ ಆ ಡಾಬಾದಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಯಾಕಂದರೆ ಮನ್ನುಗೆ ಇಂಗ್ಲೆಂಡ್ನಲ್ಲಿ ಹೋಗಿ ಕೆಲಸ ಮಾಡಬೇಕಂತ ಆಸೆ ಇರುತ್ತೆ. ಮನ್ನುಳ ಜೊತೆ ಬಲ್ಲಿ ಹಾಗೂ ಬುಗ್ಗು ಕೂಡ ಸೇರ್ಕೊಳ್ತಾರೆ. ಮೂವರು ಸೇರಿಕೊಂಡು ಇಂಗ್ಲೆಂಡ್ಗೆ ವೀಸಾವನ್ನು ಅಪ್ಲೈ ಮಾಡೋಕ್ಕೆ ಅಂತ ಒಬ್ಬ ಏಜೆಂಟ್ನ ಬಳಿ ಹೋಗ್ತಾರೆ. ಆದರೆ ಆ ಏಜೆಂಟ್ ಇದ್ದೋನು ಇವರ ಬಳಿ 5 ಲಕ್ಷ ಹಣವನ್ನು ಕೇಳ್ತಾನೆ. ಯಾಕಂದರೆ ಮೂವರ ಬಳಿ ಕೂಡ ಡಿಗ್ರಿ ಇರೋದಿಲ್ಲ. ಅದಕ್ಕೆ ಬುಗ್ಗು ಅಷ್ಟೊಂದು ಹಣ ಕೊಡೋಕ್ಕಾಗಲ್ಲ, ಹೇಗಾದರೂ ಮಾಡಿ ಮ್ಯಾಕ್ಸಿಮಮ್ 1.5 ಲಕ್ಷ ಅರೇಂಜ್ ಮಾಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಏಜೆಂಟ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಬುಗ್ಗು ತನ್ನ ತಾಯಿಯ ಹೆಸರಿನಲ್ಲಿದ್ದ 1.5 ಲಕ್ಷ FD ಡ್ರಾ ಮಾಡಿ ಆ ಏಜೆಂಟ್ಗೆ ಕೊಡ್ತಾನೆ. ಆ ಏಜೆಂಟ್ ಈ ಮೂವರಿಗೂ ವೀಸಾ ಕೊಡಿಸೋಕೆ ಅಂತ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾನೆ. ಬಲ್ಲಿಯ ಮದುವೆಯನ್ನು ಕ್ಯಾಥರಿನ್ ಜೊತೆ ಮಾಡಿಸ್ತೀನಿ, ಯಾಕಂದರೆ ಕ್ಯಾಥರಿನ್ ಬಳಿ ಆಲ್ರೆಡಿ ಇಂಗ್ಲೆಂಡ್ನ ವೀಸಾ ಇದೆ. ಬಲ್ಲಿ ಕ್ಯಾಥರಿನ್ನ ಮದುವೆ ಆಗೋದ್ರಿಂದ ಇಂಗ್ಲೆಂಡ್ನ ವೀಸಾ ಆರಾಮ್ಸೆ ಸಿಗುತ್ತೆ. ಬುಗ್ಗುಗೆ ಒಂದು ಫೇಕ್ ಡಾಕ್ಟರ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಡ್ತೀನಿ. ಹಾಗೆ ಮನ್ನುನ ಒಬ್ಬ ಕುಸ್ತಿ ಪ್ಲೇಯರ್ ಅಂತ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಮನ್ನುಗೆ ಸ್ವಲ್ಪ ಕುಸ್ತಿಯ ಟ್ರೈನಿಂಗನ್ನು ತಗೋ, ಅದರಿಂದ ಯಾರಿಗೂ ಡೌಟ್ ಬರಲ್ಲ ಅಂತ ಕೂಡ ಹೇಳ್ತಾನೆ. ಇದನ್ನು ಕೇಳಿ ಮೂವರಿಗೂ ತುಂಬಾ ಖುಷಿಯಾಗುತ್ತೆ. ಇನ್ನೇನು ನಾವು ಇಂಗ್ಲೆಂಡ್ಗೆ ಹೋಗ್ಬಿಡ್ತೀವಿ ಅಂತ. ಈ ಕಡೆ ಮನ್ನು ಒಬ್ಬ ಕುಸ್ತಿ ಟ್ರೈನರನ್ನು ಹುಡುಕ್ತಾ ಇರ್ತಾಳೆ, ಸ್ವಲ್ಪ ಕುಸ್ತಿಯನ್ನು ಕಲ್ತ್ಕೊಳ್ಳೋಣ ಅಂತ. ಮನ್ನು ಡಾಬಾದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿಗೆ ಬಲ್ಲಿ ಹಾಗೂ ಬುಗ್ಗು ಬರ್ತಾರೆ. ಆದರೆ ಆ ಡಾಬಾ ಓನರ್ಗೆ ಅವರಿಬ್ಬರು ಆ ಡಾಬಾಗೆ ಬರೋದು ಇಷ್ಟ ಇರಲ್ಲ. ಸೀದಾ ಬಲ್ಲಿ ಹಾಗೂ ಬುಗ್ಗು ಹತ್ರ ಹೋಗಿ, ವ್ಯಾಪಾರ ನಡೆಯೋ ಟೈಮಲ್ಲಿ ಏನು ಬಂದು ಟೈಮ್ ಪಾಸ್ ಮಾಡ್ತೀರಾ, ನಡೀರಿ ಇಲ್ಲಿಂದ ಎದ್ದು ಅಂತ ಬಾಯಿಗೆ ಬಂದಂಗೆ ಬೈತಾನೆ. ಅದನ್ನು ನೋಡಿದ ಮನ್ನುಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಾನು ಇನ್ಮೇಲಿಂದ ನಿನ್ನ ಹತ್ರ ಕೆಲಸ ಮಾಡಲ್ಲ ಅಂತ ಹೇಳಿ ಬಲ್ಲಿ ಹಾಗೂ ಬುಗ್ಗು ಜೊತೆ ಟೇಬಲ್ನಲ್ಲಿ ಕೂತ್ಕೊಂಡು, ನಾನಿವಾಗ ಕಸ್ಟಮರ್, ಹೋಗಿ 3 ಪ್ಲೇಟ್ ಪರೋಟ ತಗೊಂಡು ಬಾ ಅಂತ ಡಾಬಾ ಓನರ್ಗೆನೇ ಆರ್ಡರ್ ಮಾಡ್ತಾಳೆ. ಮನ್ನುಳ ಮಾತುಗಳಿಂದ ಡಾಬಾ ಓನರ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಮೂವರಿಗೂ ಹೊಡೆಯೋಕೆ ಅಂತ ಮುಂದಾಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಎಂಟ್ರಿ ಕೊಟ್ಟ ಹಾರ್ಡಿ ಡಾಬಾ ಓನರ್ಗೆ ಕುಸ್ತಿಯ 4 ಪಟ್ಟುಗಳನ್ನು ಹಾಕಿ ಕೆಳಗಡೆ ಎತ್ತಿ ಬಿಸಾಕ್ತಾನೆ. ಅದನ್ನು ನೋಡಿದ ಮನ್ನು ತುಂಬಾ ಇಂಪ್ರೆಸ್ ಆಗ್ತಾಳೆ. ಯಾಕಂದರೆ ಅವಳಿಗೂ ಇದನ್ನೇ ಕಲ್ತ್ಕೊಳ್ಬೇಕಂತಿರುತ್ತೆ. ಹಾಗೆ ನನಗೂ ಇದನ್ನೆಲ್ಲ ಹೇಳ್ಕೊಡು ಅಂತ ಹಾರ್ಡಿ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಆದರೆ ಹಾರ್ಡಿ ಇದ್ದೋನು, ನಾನು ಇವತ್ತು ರಾತ್ರಿಯಿಂದ ನನ್ನ ಊರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿಗೆ ಒಬ್ಬ ಟ್ಯಾಟೂವನ್ನು ಹಾಕ್ಸ್ಕೊಂಡಿರೋ ವ್ಯಕ್ತಿಯನ್ನು ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಹಾರ್ಡಿ ಹೇಳಿದ ಟ್ಯಾಟೂ ಡೀಟೇಲ್ಸನ್ನು ಕೇಳಿದ ಮನ್ನು, ನನಗೆ ಆ ವ್ಯಕ್ತಿ ಮನೆ ಗೊತ್ತು ಅಂತೇಳಿ ಅವನನ್ನು ಸ್ಕೂಟರ್ನಲ್ಲಿ ಕೂರಿಸ್ಕೊಂಡು ಹೊಡ್ತಾಳೆ. ಹಾಗೆ ನೇರವಾಗಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆಗ ಹಾರ್ಡಿಗೆ ಗೊತ್ತಾಗುತ್ತೆ, ನಾನು ಹುಡುಕ್ತಾ ಇದ್ದಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ಮನ್ನುಳ ಸ್ವಂತ ಅಣ್ಣ ಅಂತ. ಮನ್ನುಳ ಅಣ್ಣ 2 ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟ್ನಲ್ಲಿ ಸತ್ತೋಗಿರ್ತಾನೆ. ಈ ವಿಷಯ ಕೇಳಿ ಹಾರ್ಡಿಯ ಮನಸ್ಸಿಗೆ ತುಂಬ ದುಃಖವಾಗುತ್ತೆ. ಆ್ಯಕ್ಚುಯಲ್ ಆಗಿ ಹಾರ್ಡಿ ಒಬ್ಬ ಸೋಲ್ಜರ್. ಯಾವುದೋ ಒಂದು ಅಟ್ಯಾಕ್ನ ವೇಳೆ ಹಾರ್ಡಿ ನಡೆಯೋಕ್ಕೆ ಕೂಡ ಆಗದೇ ಇರೋಷ್ಟು ಗಾಯಗೊಂಡು ನೆಲದ ಮೇಲೆ ಬಿದ್ದಿರ್ತಾನೆ. ಅದೇ ಟೈಮಲ್ಲಿ ಮನ್ನುಳ ಅಣ್ಣ ಅಲ್ಲೇ ಪಾಸ್ ಆಗ್ತಾ ಇರ್ತಾನೆ. ಹಾರ್ಡಿಯ ಪರಿಸ್ಥಿತಿಯನ್ನು ನೋಡಿ ತನ್ನ ಭುಜದ ಮೇಲೆ ಎತ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿ ಅವನ ಜೀವವನ್ನು ಉಳಿಸಿರ್ತಾನೆ. ಅದೇ ದಿನ ವಾಪಸ್ ಮನೆಗೆ ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾನೆ. ತನ್ನ ಜೀವವನ್ನು ಉಳಿಸಿದ್ರಿಂದ ಆ ವ್ಯಕ್ತಿಯನ್ನು ಭೇಟಿಯಾಗಿ ಕೃತಜ್ಞತೆಯನ್ನು ಹೇಳಬೇಕು ಅಂತ ಹಾರ್ಡಿ ಆ ಹಳ್ಳಿಗೆ ಬಂದಿರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಮನ್ನು ಇದ್ದೋಳು, ನನ್ನ ಅಣ್ಣ ಸಾಯೋಕ್ಕೂ ಮೊದಲು ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡೋಕ್ಕೆ ಅಂತ ಒಂದು ದೊಡ್ಡ ಅಮೌಂಟನ್ನು ಸಾಲವಾಗಿ ತಗೊಂಡಿದ್ದ. ನನ್ನ ಅಣ್ಣ ತೀರ್ಕೊಂಡ್ಮೇಲೆ ಸಾಲ ಕೊಟ್ಟಿದ್ದ ಆ ವ್ಯಕ್ತಿ ನಮ್ಮ ಮನೆಯನ್ನು ಕಬ್ಜಾ ಮಾಡ್ಕೊಂಡಿದ್ದಾನೆ.
ಹಾಗಾಗಿ ನಾನು ಇಂಗ್ಲೆಂಡ್ಗೆ ಹೋಗಿ ಹೆಚ್ಚು ಹಣವನ್ನು ಗಳಿಸಿ ನಮ್ಮ ಮನೆಯನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಮನ್ನುಳ ಮಾತುಗಳನ್ನು ಕೇಳಿದ ಹಾರ್ಡಿ, ನೀನೇನು ವರಿ ಮಾಡಬೇಡ, ನಿನ್ನನ್ನು ಇಂಗ್ಲೆಂಡ್ಗೆ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾನೆ. ಹಾಗಾಗಿ ಹಾರ್ಡಿ ವಾಪಸ್ ತನ್ನ ಊರಿಗೆ ಹೋಗೋ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಬುಗ್ಗುನನ್ನು ತೋರಿಸ್ತಾರೆ. ಆ್ಯಕ್ಚುಯಲ್ ಆಗಿ ಬುಗ್ಗುನ ತಾಯಿ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಆ ಕೆಲಸದ ಸಲುವಾಗಿ ಆಕೆ ಪ್ಯಾಂಟು ಶರ್ಟನ್ನು ಹಾಕ್ಕೊಳ್ತಾ ಇರ್ತಾಳೆ. ಅವನ ತಾಯಿ ಪ್ಯಾಂಟ್ ಶರ್ಟ್ ಹಾಕೊಂಡು ಕೆಲಸಕ್ಕೆ ಹೋಗ್ತಾ ಇರುವಾಗ ಅವನ ಅಕ್ಕಪಕ್ಕದ ಮನೆಯವರೆಲ್ಲ ಅವನ ತಾಯಿಯನ್ನು ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಅದಕ್ಕೆ ಬುಗ್ಗು, ನಾನು ಇಂಗ್ಲೆಂಡ್ಗೆ ಹೋಗಿ ಹೆಚ್ಚು ಸಂಪಾದನೆಯನ್ನು ಮಾಡಿದ್ರೆ ಮಾತ್ರ ನನ್ನ ತಾಯಿಯನ್ನು ಕೆಲಸದಿಂದ ಬಿಡಿಸೋಕ್ಕೆ ಸಾಧ್ಯ ಅಂತ ಡಿಸೈಡ್ ಆಗಿರ್ತಾನೆ. ಇನ್ನು ಬಲ್ಲಿ ಬಗ್ಗೆ ಮಾತಾಡೋದಾದರೆ, ಅವನ ತಾಯಿಗೆ ತುಂಬ ವಯಸ್ಸಾಗಿದ್ದರೂ ಕೂಡ ಟೈಲರಿಂಗ್ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಹಾಗಾಗಿ ವಿದೇಶದಲ್ಲಿ ನಾನು ಕೆಲಸವನ್ನು ಮಾಡಿ ಮನೆಗೆ ಹಣವನ್ನು ಕಳಿಸಿದ್ರೆ ನನ್ನ ತಾಯಿ ಕೆಲಸವನ್ನು ಮಾಡದೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿರ್ಬೋದು ಅಂತ ಡಿಸೈಡ್ ಆಗಿರ್ತಾನೆ. ಏಜೆಂಟ್ಗೆ ಆಲ್ರೆಡಿ ಹಣವನ್ನು ಕೊಟ್ಟಿದ್ದೀವಿ, ಇನ್ನೇನು ನಮಗೆ ವೀಸಾ ಸಿಗುತ್ತೆ ಅಂತ ಮೂವರು ತುಂಬ ಖುಷಿಯಾಗಿರ್ತಾರೆ. ಆದರೆ ಏಜೆಂಟ್ನ ಆಫೀಸ್ಗೆ ಹೋಗಿ ನೋಡಿದ್ರೆ ಆ ಏಜೆಂಟ್ ಒಬ್ಬ ಫ್ರಾಡ್ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಮೂವರ ದುಡ್ಡನ್ನು ತಗೊಂಡು ಎಸ್ಕೇಪ್ ಆಗಿರ್ತಾನೆ. ಈ ವಿಷಯ ಬುಗ್ಗುನ ತಾಯಿಗೆ ಗೊತ್ತಾಗಿ ತುಂಬಾ ಕೋಪ ಮಾಡ್ಕೊಳ್ತಾಳೆ. ಹಾಗೆ ಬುಗ್ಗುನ ತನ್ನ ತಾಯಿಯ ಬಳಿ ಕರ್ಕೊಂಡೋಗಿ, ಇನ್ನೊಂದ್ಸರಿ ನಾನು ಇಂಗ್ಲೆಂಡ್ಗೆ ಹೋಗೋ ಯೋಚನೆ ಕೂಡ ಮಾಡಲ್ಲ ಅಂತ ನಿನ್ನ ಅಜ್ಜಿ ಮೇಲೆ ಆಣೆ ಮಾಡು ಅಂತ ಹೇಳ್ತಾಳೆ. ಸರಿ ಅಂತ ಬುಗ್ಗು ತನ್ನ ಅಜ್ಜಿ ಮೇಲೆ ಆಣೆ ಮಾಡ್ತಾನೆ. ಆದರೆ ಮಾರನೇ ದಿನನೇ ಬುಗ್ಗು ಅಜ್ಜಿ ಸತ್ತೋಗ್ತಾಳೆ. ಈಗ ಬುಗ್ಗು ಮತ್ತೆ ಇಂಗ್ಲೆಂಡ್ಗೆ ಹೋಗೋ ತಯಾರಿಯನ್ನು ಶುರು ಮಾಡ್ಕೊಳ್ತಾನೆ. ಬುಗ್ಗು ಹಾಗೂ ಬಲ್ಲಿ ಬೇರೊಬ್ಬ ಏಜೆಂಟ್ನ ಹುಡ್ಕೊಂಡು ಹೊರಟಿರ್ತಾರೆ. ಆಗ ಹಾರ್ಡಿ, ನೀವು ಈ ಥರ ಏಜೆಂಟ್ನ ಬಳಿ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಮತ್ತೆ ಮತ್ತೆ ನಿಮ್ಮ ದುಡ್ಡನ್ನು ಕಳ್ಕೊಳ್ತೀರಾ. ಅದಕ್ಕೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂದರೆ ಇಂಗ್ಲೀಷ್ ಭಾಷೆಯನ್ನು ಕಲ್ತ್ಕೊಳ್ಬೇಕು. ನಂತರ ವೀಸಾ ಟೆಸ್ಟ್ನಲ್ಲಿ ಪಾಸ್ ಆದರೆ ಮಾತ್ರ ವೀಸಾ ಸಿಗೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ 4 ಜನ ಸೇರಿಕೊಂಡು ಪ್ರೊಫೆಸರ್ ಗುಲಾಟಿ ಅನ್ನೋ ವ್ಯಕ್ತಿ ಹತ್ರ ಇಂಗ್ಲೀಷನ್ನು ಕಲ್ತ್ಕೊಳ್ಳೋಕ್ಕೆ ಹೋಗ್ತಾರೆ. ಆಲ್ರೆಡಿ ಅಲ್ಲಿ ತುಂಬ ಜನ ಇಂಗ್ಲೀಷನ್ನು ಕಲಿಯೋಕೆ ಅಂತ ಜಾಯ್ನ್ ಆಗಿರ್ತಾರೆ. ಅಲ್ಲಿ ಇವ್ರಿಗೆ ಸುಖಿ ಅನ್ನೋ ಒಬ್ಬ ವ್ಯಕ್ತಿಯ ಪರಿಚಯವಾಗುತ್ತೆ. ಈ ಸುಖಿಗೆ ಅರ್ಜೆಂಟಾಗಿ ಇಂಗ್ಲೆಂಡ್ ಹೋಗೋದಿರುತ್ತೆ. ಆದರೆ ಆರ್ಡಿಗೆ ಸುಖಿ ಇಂಗ್ಲೆಂಡ್ಗೆ ಹೋಗೋಕೆ ಯಾಕೆ ಈಗ ತುದಿಗಾಲಲ್ಲಿ ನಿಂತಿದ್ದಾನೆ ಅಂತ ಅರ್ಥ ಆಗ್ತಿರಲ್ಲ. ಹಾಗಾಗಿ ಅದೇ ದಿನ ರಾತ್ರಿ ಹಾರ್ಡಿ ಸುಖಿಗೆ ರಮ್ಮನ್ನು ಕುಡಿಸಿ ಅವನ ಸ್ಟೋರಿಯನ್ನು ತಿಳ್ಕೊಳ್ತಾನೆ. ಆ್ಯಕ್ಚುಯಲ್ ಆಗಿ ಸುಖಿ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ. ಇನ್ನೇನು ಇಬ್ಬರು ಮದುವೆ ಆಗಬೇಕನ್ನೋಷ್ಟರಲ್ಲಿ ಆ ಹುಡುಗಿಗೆ ವಿದೇಶದಲ್ಲಿ ವಾಸವಾಗಿದ್ದ ಒಬ್ಬ ಹುಡುಗನ ಸಂಬಂಧ ಬರುತ್ತೆ. ಹುಡುಗಿ ತಂದೆ ಸುಖಿ ಜೊತೆ ಮದುವೆಯನ್ನು ಕ್ಯಾನ್ಸಲ್ ಮಾಡಿ ಆ NRI ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾನೆ. ಈಗ ಸುಖಿಯ ಗರ್ಲ್ಫ್ರೆಂಡ್ ಮದುವೆ ಮಾಡಿಕೊಂಡು ಇಂಗ್ಲೆಂಡ್ಗೆ ಹೋಗಿದ್ದಾಳೆ. ಆದರೆ ಅಲ್ಲಿ ಹೋದ್ಮೇಲೆ ಅವಳ ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋ ವಿಷಯ ಸುಖಿಗೆ ಗೊತ್ತಾಗಿರುತ್ತೆ. ಯಾವಾಗಲೂ ಅವಳ ಗಂಡ ಹೊಡೆಯೋದು ಬೈಯೋದು ಮಾಡ್ತಾ ಇದ್ರಿಂದ ಅವಳು ವಾಪಸ್ ಭಾರತಕ್ಕೆ ಬರಬೇಕು ಅಂತ ಇರ್ತಾಳೆ. ನೀನು ನನ್ನನ್ನು ಕರ್ಕೊಂಡು ಹೋಗೋಕೆ ಇಂಗ್ಲೆಂಡ್ಗೆ ಬರಲಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಸುಖಿಗೆ ಲೆಟರನ್ನು ಬರೆದಿರ್ತಾಳೆ. ಇದೇ ಕಾರಣಕ್ಕೆ ಸುಖಿ ಆದಷ್ಟು ಬೇಗ ಇಂಗ್ಲೆಂಡ್ಗೆ ಹೋಗಿ ಅವಳನ್ನು ವಾಪಸ್ ಕರ್ಕೊಂಡು ಬರಬೇಕಂತ ಇರ್ತಾನೆ. ಆದರೆ ವೀಸಾನ ತಗೊಳ್ಳೋಕ್ಕೆ ಸುಖಿ ಬಳಿ ಡಿಗ್ರಿನೂ ಇರೋದಿಲ್ಲ, ಹಾಗೆ ಲಕ್ಷಗಟ್ಟಲೆ ಹಣ ಕೂಡ ಇರೋದಿಲ್ಲ. ಹಾಗಾಗಿ ಇಂಗ್ಲೀಷನ್ನು ಕಲ್ತ್ಕೊಂಡು ವೀಸಾ ಟೆಸ್ಟ್ನಲ್ಲಿ ಪಾಸಾಗಿ ತನ್ನ ಗರ್ಲ್ಫ್ರೆಂಡನ್ನು ವಾಪಸ್ ಕರ್ಕೊಂಡು ಬರಬೇಕಂತ ಇರ್ತಾನೆ. ಸುಖಿ ಸ್ಟೋರಿನ ಕೇಳಿ ಹಾರ್ಡಿ ತುಂಬಾ ಎಮೋಷ್ನಲ್ ಆಗ್ತಾನೆ. ಯಾಕಂದರೆ ಇದಕ್ಕೂ ಮೊದಲು ಹಾರ್ಡಿಯ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಆದರೆ ಇನ್ನೇನು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ಹಾರ್ಡಿ ಮದುವೆ ಆಗಬೇಕಾಗಿದ್ದ ಹುಡುಗಿ ಒಬ್ಬ NRI ಹುಡುಗನ ಇಷ್ಟಪಟ್ಟು ಅವನನ್ನು ಮದುವೆ ಮಾಡ್ಕೊಂಡು ಹೋಗಿರ್ತಾಳೆ. ಇದನ್ನ ನೋಡಿ ಮನೆ ಅಕ್ಕಪಕ್ಕದವ್ರು ಸುಮ್ಮನಿರ್ತಾರ. ಹಾರ್ಡಿ ಎದುರುಗಡೆ ಸಿಕ್ತಾಗೆಲ್ಲ ಅವನನ್ನು ಆಡ್ಕೊಂಡು ನಗ್ತಾ ಇರ್ತಾರೆ. ಆಲ್ರೆಡಿ ಹಾರ್ಡಿ ಇದನ್ನೆಲ್ಲ ಫೇಸ್ ಮಾಡಿದ್ರಿಂದ ಸುಖಿಯ ಪರಿಸ್ಥಿತಿ ಹಾರ್ಡಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅದೇ ಫೀಲಿಂಗಲ್ಲಿ ಹಾರ್ಡಿ ಫುಲ್ಲು ಟೈಟಾಗಿ ಎಲ್ಲರಿಗೂ ಕ್ವಾಟ್ಲೆ ಕೊಡ್ತಾನೆ. ಮಾರನೇ ದಿನ ಹಾರ್ಡಿಗೆ ಸಿಕ್ಕಾಪಟ್ಟೆ ಹ್ಯಾಂಗ್ ಓವರ್ ಆಗಿರುತ್ತೆ. ನೈಟ್ ಎಫೆಕ್ಟು. ಪ್ರೊಫೆಸರ್ ಗುಲಾಟಿ ಹಾರ್ಡಿಗೆ ಯಾವುದೋ ಒಂದು ಕ್ವಶನನ್ನು ಕೇಳಿ ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡು ಅಂತ ಹೇಳ್ತಾನೆ. ಆದರೆ ಹ್ಯಾಂಗ್ ಓವರ್ನಲ್ಲಿದ್ದ ಹಾರ್ಡಿ ವಿಚಿತ್ರವಾಗಿ ಮಾತಾಡ್ತಾ ಇರ್ತಾನೆ. ಅದನ್ನು ನೋಡಿ ಎಲ್ಲರೂ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಮನ್ನುಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಮನ್ನು ಇದ್ದೋಳು ಹಾರ್ಡಿಗೆ ಸರಿಯಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರದೇ ಇರ್ಬೋದು, ಹಾಗಂತ ಅವನನ್ನು ಆಡ್ಕೊಳ್ಳೋದೇನಿದೆ, ಸ್ವಲ್ಪ ದಿನದಲ್ಲೇ ಕಲ್ತ್ಕೊಳ್ತಾನೆ ಅಂತ ಎಲ್ಲರ ಮುಂದೆ ಹಾರ್ಡಿಯನ್ನು ಡಿಫೆಂಡ್ ಮಾಡ್ಕೊಳ್ತಾಳೆ. ಈ ಒಂದು ಇನ್ಸಿಡೆಂಟ್ನಿಂದ ಹಾರ್ಡಿಗೆ ಮನ್ನು ಮೇಲೆ ಹೆವಿ ಲವ್ ಆಗಿಬಿಡುತ್ತೆ. ಯಾಕಂದರೆ ತನ್ನ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಒಬ್ಬರಿದ್ದಾರೆ ಅಂತ. ಮನ್ನು ಕೂಡ ಹಾರ್ಡಿಯನ್ನು ಇಷ್ಟಪಡ್ತಾ ಇರ್ತಾಳೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಫೈನಲಿ ಅಷ್ಟು ಈಸಿಯಾಗಿ ನಮಗೆ ಇಂಗ್ಲೀಷ್ ಕಲ್ತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹಾರ್ಡಿ ಒಂದು ಜುಗಾಡನ್ನು ಮಾಡ್ತಾನೆ. ಅದೇನೆಂದರೆ ವೀಸಾ ಟೆಸ್ಟ್ನಲ್ಲಿ ಒಂದು ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂನಲ್ಲಿ ಯಾವುದಾದ್ರೂ ಒಂದು ಟಾಪಿಕನ್ನು ಕೊಡ್ತಾರೆ. ಆ ಟಾಪಿಕ್ನ ಮೇಲೆ 2 ನಿಮಿಷಗಳ ಕಾಲ ಕಂಪ್ಲೀಟಾಗಿ ಇಂಗ್ಲೀಷ್ನಲ್ಲಿ ಮಾತಾಡಬೇಕಿರುತ್ತೆ. 2 ನಿಮಿಷಗಳ ಕಾಲ ಕಂಪ್ಲೀಟಾಗಿ ತೊದಲಿಸದೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಮಾತ್ರನೇ ವೀಸಾ ಟೆಸ್ಟ್ನಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ಬೋರ್ಡ್ ಮೇಲೆ ಒಂದು ಸ್ಪೀಚನ್ನು ಬರೆದು ಎಲ್ಲರಿಗೂ ಅದನ್ನು ಕಲ್ತ್ಕೊಳ್ಳೋಕ್ಕೆ ಹೇಳ್ತಾನೆ. ಇಂಟರ್ವ್ಯೂನಲ್ಲಿ ಕೊಡೋ ಟಾಪಿಕನ್ನು ಖಾಲಿ ಇರೋ ಆ ಜಾಗದಲ್ಲಿ ಸೇರಿಸಿ ಮಾತಾಡಿದ್ರೆ ಈಸಿಯಾಗಿ ಟೆಸ್ಟನ್ನು ಕ್ಲಿಯರ್ ಮಾಡಿ ವೀಸಾವನ್ನು ಪಡ್ಕೊಳ್ಬೋದು ಅನ್ನೋದು ಹಾರ್ಡಿಯ ಜುಗಾಡಾಗಿರುತ್ತೆ. ಹಾರ್ಡಿಯ ಈ ಪ್ಲ್ಯಾನಿಂದ ಎಲ್ಲರೂ ತುಂಬ ಖುಷಿಯಾಗ್ತಾರೆ. ಹಾಗೆ ಅದನ್ನು ಕಲ್ತ್ಕೊಂಡು ವೀಸಾ ಟೆಸ್ಟನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ತಾರೆ.
ಆದರೆ ಟ್ವಿಸ್ಟ್ ಏನಂದರೆ ಇಂಟರ್ವ್ಯೂನಲ್ಲಿ ಕೇವಲ ಬಲ್ಲಿಗೆ ಮಾತ್ರ ಒಂದು ಟಾಪಿಕನ್ನು ಕೊಟ್ಟು 2 ನಿಮಿಷ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಹೇಳ್ತಾರೆ. ಮಿಕ್ಕಿದವ್ರಿಗೆಲ್ಲ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನೀವು ಮನೇಲಿ ಏನು ಮಾಡ್ತೀರಾ, ನಿಮ್ಮ ಹಾಬೀಸ್ ಏನು, ಈ ಥರದ ಪ್ರಶ್ನೆಗಳು. ಆದರೆ ಆ ಪ್ರಶ್ನೆಗಳಿಗೆ ಅವ್ರು ಯಾರಿಗೂ ಸಹ ಸರಿಯಾಗಿ ಇಂಗ್ಲೀಷ್ನಲ್ಲಿ ಉತ್ತರ ಕೊಡೋಕೆ ಬರೋದಿಲ್ಲ. ಸುಖಿಗೆ ವೀಸಾ ಸಿಗೋದಿಲ್ಲ ಅಂತ ಗೊತ್ತಾಗಿ ಆಫೀಸರ್ನ ಬಳಿ ನನಗೆ ಕೇವಲ ಒಂದೇ ಒಂದು ದಿನದ ವೀಸಾ ಕೊಡಿ, ನಾನು ಇಂಗ್ಲೆಂಡ್ಗೆ ಹೋಗಿ ನನ್ನ ಗರ್ಲ್ ಫ್ರೆಂಡನ್ನು ವಾಪಸ್ ಕರ್ಕೊಂಡು ಬಂದ್ಬಿಡ್ತೀನಿ, ನಾನೇನು ಅಲ್ಲಿ ಪರ್ಮನೆಂಟಾಗಿ ಸೆಟ್ಲ್ ಆಗಿ ಹೋಗ್ತಾ ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆದರೆ ಆಫೀಸರ್ ಸುಖಿಯ ಮಾತಿಗೆ ಒಪ್ಕೊಳ್ಳೋದಿಲ್ಲ, ಹಾಗೆ ವೀಸಾ ಕೂಡ ಕೊಡೋದಿಲ್ಲ. ವೀಸಾ ಟೆಸ್ಟನ್ನು ಅಟೆಂಡ್ ಮಾಡಿದ ಅಷ್ಟು ಜನರಲ್ಲಿ ಕೇವಲ ಬಲ್ಲಿ ಒಬ್ಬನಿಗೆ ಮಾತ್ರ ವೀಸಾ ಸಿಕ್ಕಿರುತ್ತೆ. ವೀಸಾ ಸಿಕ್ಕಿದ ಖುಷಿಲಿ ಬಲ್ಲಿ ಮೂರ್ಛೆ ತಪ್ಪಿ ಕೆಳಗಡೆ ಬೀಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಹಾರ್ಡಿ ಸುಖಿಗೆ, ನಿಂಗೆ ಇಂಗ್ಲೆಂಡಿಗೆ ಹೋಗೋಕೆ ವೀಸಾ ಸಿಗದೆ ಇದ್ರೆ ಏನಾಯ್ತು, ಬಲ್ಲಿ ಹೋಗ್ತಾ ಇದ್ದಾನಲ್ವಾ, ಬಲ್ಲಿ ಇಂಗ್ಲೆಂಡ್ನಲ್ಲಿ ನಿನ್ನ ಗರ್ಲ್ ಫ್ರೆಂಡನ್ನು ಭೇಟಿಯಾಗಿ ಅವಳನ್ನ ಭಾರತಕ್ಕೆ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತಾನೆ, ನೀನು ಏನೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸುಖಿಗೆ ಸಮಾಧಾನ ಮಾಡ್ತಾನೆ. ಹಾರ್ಡಿಯ ಮಾತುಗಳಿಂದ ಸುಖಿಯೂ ಕೂಡ ಅದೆಷ್ಟೋ ಧೈರ್ಯ ಬರುತ್ತೆ. ಬಲ್ಲಿ ಇಂಗ್ಲೆಂಡ್ಗೆ ಹೋದ ದಿನದಿಂದಾನೇ ಸುಖಿ ಪ್ರತಿದಿನ ಬಲ್ಲಿಯ ಫೋನ್ ಕಾಲನ್ನೇ ಎದುರು ನೋಡ್ತಾ ಇರ್ತಾನೆ. ಒಂದಿನ ಬಲ್ಲಿಯ ಕಾಲ್ ಬರುತ್ತೆ. ಹಾಗೆ ಹೇಳ್ತಾನೆ, ನಾನು ನಿನ್ನ ಗರ್ಲ್ ಫ್ರೆಂಡ್ನ ಮನೆಗೆ ಹೋಗಿದ್ದೆ, ಆದರೆ ನಾನು ಹೋಗೋಕ್ಕೂ ಮೊದಲೇ ಅವಳ ಸಾವಾಗಿತ್ತು, ನಿನಗೆ ವೀಸಾ ಸಿಗದೇ ಇರೋ ವಿಷಯ ಅವಳಿಗೆ ಗೊತ್ತಾಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಡ್ತಾನೆ. ಅದನ್ನು ಕೇಳಿದ ಸುಖಿಗೆ ತಡ್ಕೊಳಕ್ಕಾಗದಿರೋಷ್ಟು ಶಾಕ್ ಆಗುತ್ತೆ. ತಾನು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ತೋಗ್ಬಿಡ್ತಾನೆ. ಸುಖಿಯ ಸಾವಿನಿಂದ ಎಲ್ಲರಿಗೂ ತುಂಬಾ ದುಃಖವಾಗುತ್ತೆ. ಆಗ ಹಾರ್ಡಿ ಇದ್ದೋನು, ಬ್ರಿಟಿಷರು ಭಾರತಕ್ಕೆ ಬಂದ ಸಮಯದಲ್ಲಿ ನಾವು ಅವ್ರಿಗೆ ಕೇಳಿರಲಿಲ್ಲ ನಿಮಗೆ ನಮ್ಮ ಭಾಷೆ ಬರುತ್ತಾ ಅಂತ, ಆದರೆ ಈಗ ನಾವು ಅವ್ರ ದೇಶಕ್ಕೆ ಹೋಗೋ ಸರದಿ ಬಂದಾಗ ಅವ್ರು ಯಾಕೆ ನಮ್ಮ ಭಾಷೆ ನಿಮಗೆ ಬರುತ್ತಾ ಅಂತ ಕೇಳಬೇಕು ಅಂತ ತುಂಬಾ ಕೋಪ ಮಾಡ್ಕೊಳ್ತಾನೆ. ಅವ್ರಿಗೆ ಇಷ್ಟ ಇದ್ರೂ ಸರಿ ಇಲ್ಲ ಅಂದ್ರೂ ಸರಿ ನಾವು ಅವರ ದೇಶಕ್ಕೆ ಹೋಗೇ ಹೋಗ್ತೀವಿ, ಹಾಗೆ ಸುಖಿಯ ಅಸ್ಥಿಯನ್ನು ಅವರ ದೇಶದಲ್ಲೇ ವಿಸರ್ಜನೆ ಮಾಡೋಣ ಅಂತ ಶಪಥ ಮಾಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಪ್ರೊಫೆಸರ್ ಡಂಕಿಯ ಬಗ್ಗೆ ಹೇಳ್ತಾನೆ. ಡಂಕಿಯ ಅರ್ಥ ಏನಂದರೆ ಇಲ್ಲೀಗಲ್ ಆಗಿ ದೇಶದ ಬಾರ್ಡರನ್ನು ಕ್ರಾಸ್ ಮಾಡೋದು. ಹಾಗೆ ಪ್ರೊಫೆಸರ್ ಗುಲಾಟಿ ತನ್ನ ಬಳಿ ಇದ್ದ ಏಜೆಂಟ್ಗಳ ಡೀಟೇಲ್ಸನ್ನು ಹಾರ್ಡಿಗೆ ಕೊಡ್ತಾನೆ. ಹಾರ್ಡಿ ತನ್ನ ಆಸ್ತಿಯನ್ನೆಲ್ಲ ಸೇಲ್ ಮಾಡ್ತಾನೆ, ಯಾಕಂದರೆ ಅದರಿಂದ ಬಂದ ಹಣದಿಂದ ಇಂಗ್ಲೆಂಡನ್ನು ತಲುಪಬಹುದು ಅಂತ. ಈ ಮೂವರ ಜೊತೆ ಬೇರೆ 2 ಹುಡುಗರು ಹಾಗೆ ಒಬ್ಬ ಹುಡುಗಿ ಕೂಡ ಜಾಯ್ನ್ ಆಗ್ತಾರೆ. ಹೀಗೆ ಎಲ್ಲರೂ ಸೇರಿ ಇಂಗ್ಲೆಂಡ್ನ ಕಡೆಗೆ ತಮ್ಮ ಪ್ರಯಾಣವನ್ನು ಶುರು ಮಾಡ್ತಾರೆ. ಮೊದಲಿಗೆ ಅವರು ಪಾಕಿಸ್ತಾನಕ್ಕೆ ಹೋಗಬೇಕಾಗಿರುತ್ತೆ. ಅಲ್ಲಿಂದ ಆಫ್ಘಾನಿಸ್ತಾನ್, ಇರಾಕ್, ನಂತರ ಟರ್ಕಿ, ಕೊನೆಗೆ ಇಂಗ್ಲೆಂಡ್. ಬೋಟ್ನಲ್ಲಿ ಹೋಗ್ತಾ ಇರುವಾಗ ಅವರಿಗೆ ಒಂದು ಚೆಕಿಂಗ್ ಪಾಯಿಂಟ್ ಕಾಣುತ್ತೆ. ಹಾಗಾಗಿ ಬೋಟನ್ನು ರಾತ್ರಿಯಾಗುವವರೆಗೂ ಅಲ್ಲೇ ನಿಲ್ಲಿಸ್ಕೊಳ್ತಾರೆ. ರಾತ್ರಿಯಾದ ಬಳಿಕ ಪ್ರತಿಯೊಬ್ಬರು ಒಂದೊಂದು ಪೈಪನ್ನು ತಗೊಳ್ತಾರೆ. ಅದರ ಸಹಾಯದಿಂದ ನೀರಿನ ಒಳಗೆ ಉಸಿರಾಡ್ಬೋದು ಅಂತ. ಚೆಕ್ ಪಾಯಿಂಟ್ನಲ್ಲಿದ್ದ ಆಫೀಸರ್ಗೆ ನೀರಿನ ಒಳಗಡೆಯಿಂದ ಸೌಂಡ್ ಕೇಳಿ ಫೈರಿಂಗನ್ನು ಶುರು ಮಾಡ್ತಾನೆ. ಅದೃಷ್ಟ ಅನ್ನೋ ರೀತಿ ಹೇಗೋ ಬಚಾವಾಗಿ ದಡವನ್ನು ಸೇರ್ಕೊಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಅವ್ರಿಗೆ ಇನ್ನೊಬ್ಬ ಏಜೆಂಟ್ ಸಿಗ್ತಾನೆ. ಮತ್ತೆ ಎಲ್ಲರೂ ಸೇರಿ ಗೂಡ್ಸ್ ಟ್ರೈನನ್ನು ಹತ್ಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಇವರು ತಮ್ಮ ಪ್ರಯಾಣದ ಸಮಯದಲ್ಲಿ ಕೆಲವೊಮ್ಮೆ ಕಂಟೈನರ್ನಲ್ಲಿ ಬಚ್ಚಿಟ್ಕೊಂಡು ಹೋಗಬೇಕಾಗಿರುತ್ತೆ, ಕೆಲವೊಮ್ಮೆ ಪೊಲೀಸ್ ಹಾಗೂ ಆರ್ಮಿಯ ಕಣ್ಣನ್ನು ತಪ್ಪಿಸಿ ಹೋಗಬೇಕಾಗಿರುತ್ತೆ. ಹಾಗೆ ಹೋಗೋ ದಾರಿಯಲ್ಲಿ ಗುಂಡಿನ ದಾಳಿ ಮತ್ತು ಬಾಂಬ್ನ ದಾಳಿಯನ್ನೆಲ್ಲ ಎದುರಿಸ್ಕೊಂಡು ಹೋಗಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿಗಲ್ ಆಗಿ ಬಾರ್ಡರ್ ದಾಟೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ನೆಕ್ಸ್ಟ್ ಸೀನ್ನಲ್ಲಿ ಇರಾಕ್ನ ಬಾರ್ಡರನ್ನು ಕ್ರಾಸ್ ಮಾಡ್ತಾ ಇರುವಾಗ ಅಲ್ಲಿನ ಆರ್ಮಿ ಕೈಯಲ್ಲಿ ಎಲ್ಲರೂ ಸಿಗಾಕೊಳ್ತಾರೆ. ಆರ್ಮಿ ಆಫೀಸರ್ ಎಲ್ಲರಿಗೂ ಓಡೋಕೆ ಶುರು ಮಾಡಿ ಅಂತ ಹೇಳ್ತಾನೆ. ಆದರೆ ಹಾರ್ಡಿ ಮಾತ್ರ ಯಾರು ಕೂಡ ಓಡಬೇಡಿ ಅಂತ ಹೇಳ್ತಾನೆ. ಆದರೆ ಇವ್ರ ಜೊತೆ ಸೇರ್ಕೊಂಡಿದ್ದ ಹೊಸಬ್ರು 3 ತುಂಬಾನೇ ಗಾಬರಿಯಾಗಿ ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ. ಆರ್ಮಿ ಆಫೀಸರ್ ಆ 3 ಕೂಡ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನಂತರ ಹಾರ್ಡಿ, ಮನ್ನು ಹಾಗೂ ಬುಗ್ಗೂರನ್ನ ತಮ್ಮ ಟೆಂಟ್ನ ಬಳಿ ಕರ್ಕೊಂಡು ಹೋಗ್ತಾನೆ. ಹಾರ್ಡಿ ಹಾಗೂ ಬುಗ್ಗೂರನ್ನ ಆಚೆನೇ ಇರೋಕೆ ಹೇಳಿ ಮನ್ನುನ ಮಾತ್ರ ಟೆಂಟ್ನ ಒಳಗಡೆ ಹೋಗೋಕೆ ಹೇಳ್ತಾನೆ. ಆದರೆ ಮನ್ನು ಟೆಂಟ್ನ ಒಳಗಡೆ ಹೋಗೋಕೆ ತಯಾರಿರೋದಿಲ್ಲ. ಆದರೂ ಹಾರ್ಡಿ ಬಲವಂತದಿಂದ ಅವಳನ್ನ ಟೆಂಟ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆ ಆರ್ಮಿ ಆಫೀಸರ್ ಮನ್ನುಳ ಮೇಲೆ ಅತ್ಯಾಚಾರವನ್ನು ಮಾಡೋಕೆ ಪ್ರಯತ್ನ ಮಾಡಿದಾಗ ಹಾರ್ಡಿ ಅವನನ್ನ ಸಾಯಿಸ್ಬಿಡ್ತಾನೆ. ನಂತರ ಅದೇ ಆಫೀಸರ್ನ ಗನ್ನಿಂದ ಆಚೆ ಇದ್ದ ಇನ್ನಿಬ್ಬ ಆಫೀಸರ್ಗಳನ್ನ ಕೂಡ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಆರ್ಮಿ ಆಫೀಸರ್ ಶೂಟ್ ಮಾಡಿ ಸಾಯಿಸಿದ್ದ ಆ 3 ಅಂತಿಮ ಸಂಸ್ಕಾರವನ್ನು ಮಾಡಿ ಮತ್ತೆ ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ಮನ್ನುಗೆ ಇದನ್ನೆಲ್ಲ ನೋಡಿ ತುಂಬಾನೇ ಭಯವಾಗಿರುತ್ತೆ. ಹಾಗೆ ಮೊದಲೇ ಹಾರ್ಡಿಯನ್ನ ಇಷ್ಟಪಡ್ತಾ ಇದ್ದ ಅವಳು ಈಗ ಹಾರ್ಡಿಯನ್ನ ಪ್ರೀತಿಸೋಕೆ ಶುರು ಮಾಡಿರ್ತಾಳೆ. ಇಬ್ಬರು ಪರಸ್ಪರ ತಮ್ಮ ಪ್ರೀತಿಯನ್ನ ಹೇಳ್ಕೊಳ್ತಾರೆ. ನಂತರ ಅವರು ಒಂದು ಕಂಟೈನರ್ ಅನ್ನ ಹತ್ಕೊಳ್ತಾರೆ. ಆ ಕಂಟೈನರ್ನಲ್ಲಿ ಸುಮಾರು 6-7 ದಿನಗಳನ್ನ ಕಳೀತಾರೆ. ನಂತರ ಅವರನ್ನ ಒಂದು ಕಾರ್ನ ಒಳಗಡೆ ಬಚ್ಚಿಟ್ಟು ಸ್ವಲ್ಪ ಪ್ರಯಾಣದ ನಂತರ ಒಂದು ಪ್ರದೇಶದಲ್ಲಿ ಇಳಿಸ್ತಾರೆ. ಈಗ 3 ಇಂಗ್ಲೆಂಡ್ನ ನೆಲದಲ್ಲಿದ್ದಾರೆ. ಫೈನಲಿ ನಾವು ಇಂಗ್ಲೆಂಡ್ಗೆ ಬಂದ್ವಿ ಅಂತ ತುಂಬಾನೇ ಖುಷಿ ಪಡ್ತಾರೆ. ಹಾಗೆ ನಡ್ಕೊಂಡು ಸಿಟಿ ಕಡೆ ಹೋಗ್ತಾ ಇರುವಾಗ ಫುಟ್ಪಾತ್ನ ಮೇಲೆ ಬಲ್ಲಿ ಸ್ಟ್ಯಾಚು ಆಗಿ ನಿಂತ್ಕೊಂಡಿರೋದನ್ನ ನೋಡ್ತಾರೆ. ಅದನ್ನ ನೋಡಿ 3 ಬಲ್ಲಿ ಯಾಕೆ ಹೀಗೆ ಸ್ಟ್ಯಾಚು ತರ ನಿಂತಿದ್ದಾನೆ ಅಂತ ಅರ್ಥನೇ ಆಗೋದಿಲ್ಲ. ಯಾಕಂದ್ರೆ ಬಲ್ಲಿ ಭಾರತಕ್ಕೆ ಕಾಲ್ ಮಾಡಿದಾಗ ನನಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ಚೆನ್ನಾಗಿ ಹಣವನ್ನ ಸಂಪಾದನೆ ಮಾಡ್ತಾ ಇದೀನಿ ಅಂತ ಹೇಳಿರ್ತಾನೆ. ಜಾಸ್ತಿ ಏನು ಮಾತಾಡದೆ ಬಲ್ಲಿ ಅವರನ್ನ ತಾನು ವಾಸವಾಗಿದ್ದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಚಿಕ್ಕ ಮನೆಯಲ್ಲಿ 20-25 ಜನ ವಾಸವಾಗಿರ್ತಾರೆ. ಇದನ್ನ ನೋಡಿದ 3 ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಬಲ್ಲಿ ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ,
ಮನೆ, ಕಾರ್, ಹಾಗೆ ಇನ್ನೂ ಏನೇನೋ ಖರೀದಿ ಮಾಡಿದ್ದೀನಿ ಅಂತ ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ ಹಾರ್ಡಿ ನೀನು ಯಾಕೆ ನಿಜ ಹೇಳಲಿಲ್ಲ ಅಂತ ಬಲ್ಲಿ ಮೇಲೆ ಕೂಗಾಡೋಕೆ ಶುರು ಮಾಡ್ತಾನೆ. ಆಗ ಬಲ್ಲಿ ಇದ್ದನು, ನನಗೆ ಇಲ್ಲಿನ ವೀಸಾ ಏನೋ ಸಿಕ್ತು, ಆದರೆ ಕೆಲಸ ಸಿಕ್ಕಿರಲಿಲ್ಲ. ಅದರಿಂದನೇ ಈ ಥರ ಸ್ಟ್ಯಾಚು ಆಗಿ ನಿಂತ್ಕೊಂಡು ಜನರು ಹಾಕೋ ಭಿಕ್ಷೆಯಲ್ಲಿ ಜೀವನ ನಡೆಸೋ ಪರಿಸ್ಥಿತಿ ಬಂದಿದೆ. ಆದರೆ ನಿಮಗೆ ಹಾಗೂ ನನ್ನ ತಾಯಿಗೆ ನಾನು ಒಂದೊಳ್ಳೆ ಕೆಲಸದಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳಿದ್ದೆ. ಅದೇ ನಾನೇನಾದರೂ ನಿಜವನ್ನು ಹೇಳಿದರೆ ನನ್ನ ತಾಯಿ ಕೊರಗಿನೇ ಸತ್ತೋಗ್ತಾ ಇದ್ಲು ಅಂತ ಹೇಳ್ತಾನೆ. ಬಲ್ಲಿಯ ಸ್ಟೋರಿಯನ್ನು ಕೇಳಿದ್ಮೇಲೆ ಹಾರ್ಡಿ ನಾನು ಯಾಕಾದರೂ ಇಲ್ಲಿಗೆ ಬಂದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಆ ಜಾಗದಲ್ಲಿ ವಾಸವಾಗಿದ್ದವರೆಲ್ಲ ಇದೇ ಥರದ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅದೇ ದಿನ ರಾತ್ರಿ ಪೊಲೀಸರು ಅವರು ವಾಸವಾಗಿದ್ದ ಜಾಗಕ್ಕೆ ಬರ್ತಾರೆ. ಇವರೆಲ್ಲ ಅಲ್ಲಿಂದ ಓಡಿ ಹೋಗ್ಬೇಕಾಗಿ ಬರುತ್ತೆ. ಯಾಕಂದರೆ ಇವ್ರು ಯಾರ ಹತ್ರ ಕೂಡ ಪಾಸ್ಪೋರ್ಟ್ ಇರೋದಿಲ್ಲ. ಹಾಗೇನಾದರೂ ಪೊಲೀಸರ ಕೈಯಲ್ಲಿ ಸಿಗಾಕೊಂಡ್ರೆ ಜೈಲಿನಲ್ಲಿ ಕೊಳಿಬೇಕಾಗಿರುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಒಬ್ಬ ಲಾಯರನ್ನು ಭೇಟಿಯಾಗಿ ತಮ್ಮ ಸ್ಟೋರಿಯನ್ನು ಹೇಳ್ಕೊಳ್ತಾರೆ. ಇವರ ಸ್ಟೋರಿಯನ್ನು ಕೇಳಿದ ಲಾಯರ್ ಅವರಿಗೆ 3 ಆಪ್ಷನನ್ನು ಕೊಡ್ತಾನೆ. ಮೊದಲನೇದು, ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡಿ ಇಲ್ಲಿನ ಸಿಟಿಸನನ್ನು ಪಡ್ಕೊಳ್ಬೇಕು. ಆದರೆ 3 ಹತ್ರ ಕೂಡ ಅಷ್ಟು ಹಣ ಇರೋದಿಲ್ಲ. ಈಗ ಲಾಯರ್ 2ನೇ ಆಪ್ಷನನ್ನು ಕೊಡ್ತಾನೆ. ನೀವು ಕೋರ್ಟ್ನಲ್ಲಿ ಹೋಗಿ ನಾವು ಆ್ಯಕ್ಟಿವಿಸ್ಟ್ಗಳು, ಹಾಗೆ ನಮ್ಮ ದೇಶದಲ್ಲಿ ನಮ್ಮ ಜೀವಕ್ಕೆ ಅಪಾಯವಿದೆ ಅಂತ ಒಂದು ಸುಳ್ಳನ್ನು ಹೇಳಬೇಕಾಗತ್ತೆ. ಹಾರ್ಡಿಯನ್ನು ಬಿಟ್ಟು ಎಲ್ಲರೂ ಈ 2ನೇ ಆಪ್ಷನ್ಗೆ ಒಪ್ಕೊಳ್ತಾರೆ. ಹಾರ್ಡಿ ಹೇಳೋದೇನೆಂದರೆ, ನಾನು ನನ್ನ ದೇಶದ ಹೆಸರನ್ನು ಹಾಳು ಮಾಡೋಕ್ಕೆ ತಯಾರಿಲ್ಲ. ಕೊನೆಗೆ ಲಾಯರ್ 3ನೇ ಆಪ್ಷನನ್ನು ಕೊಡ್ತಾನೆ. ಅದೇನೆಂದರೆ, ಮನ್ನು ಒಬ್ಬ ಇಂಗ್ಲೆಂಡ್ನ ವ್ಯಕ್ತಿಯ ಜೊತೆ ಮದುವೆ ಆಗಬೇಕು. ಆದರೆ ಈ ಮದುವೆ ಕೇವಲ ಹೆಸರಿಗೆ ಮಾತ್ರ. ಮದುವೆಯ ನಂತರ ಮನ್ನುಗೆ ಸಿಟಿಸನ್ಶಿಪ್ ಸಿಗತ್ತೆ. ಆದರೆ ಹಾರ್ಡಿ ಈ 3ನೇ ಆಪ್ಷನನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ಆದರೆ ಮನ್ನು ಕನ್ವಿನ್ಸ್ ಮಾಡಿದ್ರಿಂದ ಒಪ್ಕೊಳ್ತಾನೆ. ಮಾರನೇ ದಿನ ಮದುವೆ ನಡೀತಾ ಇರುತ್ತೆ. ಮದುವೆಯ ಸಂದರ್ಭದಲ್ಲಿ ಹುಡುಗ ಮತ್ತು ಹುಡುಗಿ ಪರಸ್ಪರ ಒಬ್ಬರನ್ನೊಬ್ಬರು ಕಿಸ್ ಮಾಡಬೇಕಾಗಿರುತ್ತೆ. ಆದರೆ ಮನ್ನುಗೆ ಅದು ಇಷ್ಟ ಇಲ್ಲದೆ ಆ ಫಾರಿನರ್ನ ಕೆನ್ನಾಗೆ ಬಾರಿಸ್ಬಿಡ್ತಾಳೆ. ಆ ಫಾರಿನರ್ ಮನ್ನುಳನ್ನು ಕಿಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದನ್ನು ನೋಡಿದ ಹಾರ್ಡಿ ಅವನನ್ನು ಹಿಡ್ಕೊಂಡು ಸರಿಯಾಗಿ ಬಾರಿಸ್ತಾನೆ. ಹಾರ್ಡಿ ಮಾಡಿದ ಗಲಾಟೆಯಿಂದ ಅಲ್ಲಿಗೆ ಪೊಲೀಸರು ಬಂದು ಎಲ್ಲರನ್ನೂ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈಗ ಅವ್ರ ಹತ್ರ ಉಳಿದಿರೋ ಒಂದೇ ಒಂದು ಆಪ್ಷನ್ ಅಂದರೆ, ಭಾರತದಲ್ಲಿ ನಮ್ಮ ಜೀವಕ್ಕೆ ಅಪಾಯವಿದೆ, ಹಾಗಾಗಿ ನಾವು ಭಾರತದಿಂದ ಓಡ್ ಬಂದಿದ್ದೀವಿ ಅಂತ ಕೋರ್ಟ್ನಲ್ಲಿ ಸುಳ್ಳು ಹೇಳೋದು. ಆದರೆ ಹಾರ್ಡಿ ಮಾತ್ರ ಆ ರೀತಿ ಸುಳ್ಳು ಹೇಳೋಕ್ಕೆ ರೆಡಿ ಇರೋದಿಲ್ಲ. ಕೋರ್ಟ್ನಲ್ಲಿ ಹಾರ್ಡಿ ನನ್ನ ದೇಶದಲ್ಲಿ ನನ್ನ ಜೀವಕ್ಕೆ ಯಾವುದೇ ರೀತಿಯ ಅಪಾಯವಿಲ್ಲ, ವೀಸಾ ಸಿಗದೇ ಇರೋ ಕಾರಣ ಈ ರೀತಿ ಇಲ್ಲಿಗಲ್ ಆಗಿ ಬಾರ್ಡರ್ ದಾಟಿ ಬಂದಿದ್ದೀನಿ ಅಂತ ನಿಜವನ್ನ ಹೇಳ್ತಾನೆ. ಹಾಗೆ ಮನ್ನು, ಬಲ್ಲಿ ಹಾಗೂ ಬೊಗ್ಗು ಕೂಡ ನನ್ನ ಜೊತೆ ಭಾರತಕ್ಕೆ ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿರ್ತಾನೆ. ಆದರೆ ಮನ್ನು ಇದ್ದೋಳು, ಇಷ್ಟೆಲ್ಲ ರಿಸ್ಕ್ ತಗೊಂಡು ಇಲ್ಲಿಗೆ ಬಂದಿದ್ದೀವಿ, ವಾಪಸ್ ಹೋಗೋ ಮಾತೇ ಇಲ್ಲ ಅಂತ ಜಡ್ಜ್ನ ಮುಂದೆ ಭಾರತದಲ್ಲಿ ನನ್ನ ಜೀವಕ್ಕೆ ಅಪಾಯವಿದೆ ಅಂತ ಸುಳ್ಳನ್ನು ಹೇಳ್ಬಿಡ್ತಾಳೆ. ನಂತರ ಬಲ್ಲಿ ಹಾಗೂ ಬುಗ್ಗು ಕೂಡ ಅದೇ ರೀತಿ ಸುಳ್ಳನ್ನು ಹೇಳಿ ಇಂಗ್ಲೆಂಡ್ನಲ್ಲೇ ಉಳ್ಕೊಳ್ತಾರೆ. ಹಾರ್ಡಿಯನ್ನು ಭಾರತಕ್ಕೆ ವಾಪಸ್ ಕಳಿಸಲಾಗುತ್ತೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತೆ. ಮನ್ನು, ಬಲ್ಲಿ ಹಾಗೂ ಬುಗ್ಗು ದುಬೈ ರೀಚ್ ಆಗ್ತಾರೆ. ಹಾರ್ಡಿಯನ್ನು ನೋಡಿ ಮೂವರಿಗೂ ತುಂಬಾನೇ ಖುಷಿಯಾಗುತ್ತೆ. 25 ವರ್ಷಗಳ ಹಿಂದೆ ನಾವು ಮಾಡಿದ್ದ ತಪ್ಪಿನಿಂದ ನಮಗೆ ಭಾರತದ ವೀಸಾ ಸಿಗ್ತಾ ಇಲ್ಲ, ಹೇಗಾದರೂ ಮಾಡಿ ಇಲ್ಲಿಂದ ನಮ್ಮನ್ನ ಭಾರತಕ್ಕೆ ಕರ್ಕೊಂಡು ಹೋಗುವಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಹಾರ್ಡಿ, ಖಂಡಿತ ನಾನು ನಿಮ್ಮನ್ನು ಭಾರತಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಮನ್ನು, ನನಗೆ ಬ್ರೈನ್ ಟ್ಯೂಮರ್ ಆಗಿದೆ, ನನ್ನ ಬಳಿ ಈಗ ಕೇವಲ 1 ತಿಂಗಳ ಸಮಯ ಉಳಿದಿದೆ, ಸಾಯೋಕ್ಕೂ ಮೊದಲು ನನ್ನ ತಂದೆ ತಾಯಿಯನ್ನು ಒಂದೇ ಒಂದು ಸರಿ ನೋಡಿ ಜೀವವನ್ನು ಬಿಡಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತಾಳೆ. ಮನ್ನುಳ ಮಾತುಗಳಿಂದ ಹಾರ್ಡಿ ತುಂಬಾನೇ ಎಮೋಷ್ನಲ್ ಆಗ್ತಾನೆ. ಈಗ ನಮ್ಗೆ ಗೊತ್ತಾಗೋ ವಿಷಯ ಏನಂದರೆ, ಮನ್ನು ಇದುವರೆಗೂ ಮದುವೆ ಆಗಿರೋದಿಲ್ಲ. ಯಾಕಂದರೆ ಅವಳು ಹಾರ್ಡಿಯನ್ನು ಪ್ರೀತಿ ಮಾಡ್ತಾ ಇದ್ಲು. ಆದರೆ ಹಾರ್ಡಿ 25 ವರ್ಷಗಳ ಕೆಳಗಡೆ ಭಾರತಕ್ಕೆ ಬರಬೇಕಾದ್ರೆ ಅವನ ಜೊತೆ ವಾಪಸ್ ಬಂದಿರೋದಿಲ್ಲ, ಅದು ಬೇರೆ ವಿಷಯ. ಬಲ್ಲಿ ಕೂಡ ಮದುವೆ ಆಗಿರೋದಿಲ್ಲ. ಬುಗ್ಗು ಮಾತ್ರ ಮದುವೆ ಮಾಡ್ಕೊಂಡಿರ್ತಾನೆ. ಆದರೆ ಅವನ ಹೆಂಡತಿ ಕೆಲವೇ ದಿನಗಳಲ್ಲಿ ಡಿವೋರ್ಸನ್ನು ಕೊಟ್ಟು ಹೋಗಿರ್ತಾಳೆ. ಈಗ ಹಾರ್ಡಿ ಮೂವರನ್ನು ಭಾರತಕ್ಕೆ ಕರ್ಕೊಂಡು ಹೋಗೋಕ್ಕೆ ಮತ್ತೆ ಒಂದು ಪ್ಲ್ಯಾನನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಹಾರ್ಡಿ ಪ್ರೊಫೆಸರ್ ಗುಲಾಟಿಗೆ ಕಾಲ್ ಮಾಡಿ, ದುಬೈನಲ್ಲಿ ನಿಮ್ಗೆ ಏನಾದರೂ ಏಜೆಂಟ್ನ ಪರಿಚಯ ಇದೆಯಾ ಅಂತ ಕೇಳ್ತಾನೆ. ಆಗ ಪ್ರೊಫೆಸರ್ ಗುಲಾಟಿ ಇದ್ದವನು ತನ್ನ ಬಳಿ ಇದ್ದ ಒಬ್ಬ ಏಜೆಂಟ್ನ ಡೀಟೇಲನ್ನು ಕೊಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹಾರ್ಡಿ ಆ ಏಜೆಂಟ್ನ ಬಳಿ ಹೋಗಿ ಇರೋ ವಿಷಯವನ್ನೆಲ್ಲ ಹೇಳಿ ತಮಗೆ ಸಹಾಯವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಹಾರ್ಡಿ ವಾಪಸ್ ಬಂದು, ನಾವು ಕಂಟೈನರ್ನ ಮೂಲಕ ಭಾರತಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಗುಜರಾತ್ಗೆ, ಅಲ್ಲಿಂದ ಕಚ್, ಹಾಗೆ ಅಲ್ಲಿಂದ ಕೊನೆಗೆ ಪಂಜಾಬನ್ನು ತಲುಪ್ತೀವಿ ಅಂತ ಹೇಳ್ತಾನೆ. ಈಗ ಮತ್ತೆ ಎಲ್ಲರೂ ಸೇರಿಕೊಂಡು ಡಂಕಿ ಮಾಡೋಕ್ಕೆ, ಅಂದರೆ ಇಲ್ಲಿಗಲ್ ರೀತಿಯಲ್ಲಿ ಬಾರ್ಡರನ್ನು ಕ್ರಾಸ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಹಾರ್ಡಿ ಆ ಏಜೆಂಟ್ಗೆ 3 ಇಂಗ್ಲೆಂಡ್ ಪಾಸ್ಪೋರ್ಟ್ಗಳನ್ನು ಕೊಡ್ತಾನೆ. ಮತ್ತೆ 3 ಪಂಜಾಬ್ನಲ್ಲಿ ಧರಿಸೋ ಬಟ್ಟೆಗಳನ್ನು ಕೊಟ್ಟು ಅದನ್ನು ಹಾಕೊಳ್ಳೋಕ್ಕೆ ಹೇಳ್ತಾನೆ, ಯಾಕಂದರೆ ಯಾರಿಗೂ ಡೌಟ್ ಬರಬಾರ್ದು ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಎಲ್ಲರೂ ಕಂಟೈನರನ್ನು ಹತ್ಕೊಳ್ತಾರೆ. ಆದರೆ ಎಲ್ಲರೂ ಕಂಟೈನರನ್ನು ಹತ್ತಿಕೊಂಡ ಬಳಿಕ ಆ ಏಜೆಂಟ್ ಪೊಲೀಸರಿಗೆ ಕಾಲ್ ಮಾಡಿ ಇವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಪೊಲೀಸರು ಅಲ್ಲಿಗೆ ಬಂದು ಎಲ್ಲರನ್ನು ಅರೆಸ್ಟ್ ಮಾಡೋಕ್ಕೆ ಮುಂದಾಗ್ತಾರೆ. ಆಗ ಹಾರ್ಡಿ, ನಾನೊಬ್ಬ ಭಾರತೀಯ, ಆದರೆ ಈ 3 ಮಾತ್ರ ಇಂಗ್ಲೆಂಡ್ನವರು ಅಂತ ಪೊಲೀಸರಿಗೆ ಹೇಳ್ತಾನೆ.
ಆದರೆ ಆ ಮೂವರು ಭಾರತದ ಉಡುಪುಗಳನ್ನೇ ಧರಿಸಿರ್ತಾರೆ. ಹಾಗೆ ಅವರ ಬ್ಯಾಗ್ನಲ್ಲಿ ಪಂಜಾಬಿನ ನ್ಯೂಸ್ ಪೇಪರ್ಗಳು ಸಿಗ್ತವೆ. ಆದರೆ ಅವರ ಬಳಿ ಭಾರತದ ಪಾಸ್ಪೋರ್ಟ್ ಮಾತ್ರ ಇರೋದಿಲ್ಲ. ಪೊಲೀಸ್ ಆಫೀಸರ್ ಹಾರ್ಡಿಯ ಮಾತನ್ನ ನಂಬೋದಿಲ್ಲ. ನಂಗೆ ಗೊತ್ತು, ಈ ಮೂವರು ಕೂಡ ಭಾರತೀಯರೇ ಅಂತ ಹೇಳ್ತಾನೆ. ಈಗ ಹಾರ್ಡಿ ಆ ಮೂವರ ಹೆಸರನ್ನ ಚೇಂಜ್ ಮಾಡಿ ಹೇಳ್ತಾನೆ. ಆಕ್ಚುಲಿ 25 ವರ್ಷಗಳ ಹಿಂದೆ ಇವರ ಜೊತೆ ಇಂಗ್ಲೆಂಡ್ಗೆ ಹೊರಟಿದ್ದ ಮೂವರ ಹೆಸರನ್ನ ಇವರ ಹೆಸರುಗಳು ಅಂತ ಹೇಳ್ತಾನೆ. ಅದೇ ಇರಾಕ್ನಲ್ಲಿ ಆರ್ಮಿ ಆಫೀಸರ್ನ ಕೈಯಲ್ಲಿ ಸತ್ತೋಗಿದ್ರಲ್ಲ, ಆ ಮೂವರ ಹೆಸರುಗಳನ್ನ. ಹಾಗೆ ಅವರ ಐಡಿಗಳನ್ನ ಕೊಡ್ತಾನೆ. ಯಾಕಂದ್ರೆ ಪೊಲೀಸರಿಗೆ ಇವರು ಭಾರತೀಯರು ಅಂತ ನಂಬಿಕೆ ಬರಲಿ ಅಂತ. ಅದೇ ಏನಾದರೂ ಅವರ ನಿಜವಾದ ಹೆಸರುಗಳನ್ನ ಹೇಳಿದಿದ್ರೆ ಪೊಲೀಸರಿಗೆ ಇವರು ಇಂಗ್ಲೆಂಡ್ನ ಸಿಟಿಸನ್ಶಿಪ್ ಅನ್ನು ಪಡ್ಕೊಂಡಿರೋ ವಿಷಯ ಗೊತ್ತಾಗಿ ಮತ್ತೆ ವಾಪಸ್ ಇಂಗ್ಲೆಂಡ್ಗೆ ಕಳಿಸ್ಬಿಡ್ತಾರೆ. ಇದೇ ಕಾರಣಕ್ಕೆ ಹಾರ್ಡಿ ಬೇಕಂತಲೇ ಇವರ ಐಡಿಗಳನ್ನ ಬದಲಾಯಿಸಿರ್ತಾನೆ. ಆ ಪೊಲೀಸ್ ಆಫೀಸರ್ ಭಾರತದಲ್ಲಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಈ ಮೂವರು ಕೂಡ ಭಾರತೀಯರೇ ಅನ್ನೋದು. ಈಗ ದುಬೈ ಪೊಲೀಸರ ಪ್ರಕಾರ ಇವರೆಲ್ಲ ಇಲ್ಲಿಗಲ್ ರೀತಿಯಲ್ಲಿ ಬಾರ್ಡರ್ ಅನ್ನ ಕ್ರಾಸ್ ಮಾಡಿಕೊಂಡು ದುಬೈಗೆ ಬಂದಿದ್ದಾರೆ. ಹಾಗಾಗಿ ಮತ್ತೆ ಎಲ್ಲರನ್ನೂ ಭಾರತಕ್ಕೆ ವಾಪಸ್ ಕಳಿಸ್ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಫೈನಲ್ಲಿ ಎಲ್ಲರೂ ಭಾರತವನ್ನ ತಲುಪ್ತಾರೆ. ಮನ್ನು, ಬಲ್ಲಿ ಹಾಗೂ ಬುಗ್ಗುಗೆ ಭಾರತಕ್ಕೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾಕಂದ್ರೆ 25 ವರ್ಷಗಳ ಬಳಿಕ ಅವರು ಭಾರತಕ್ಕೆ ಬಂದಿರೋದ್ರಿಂದ. ಬುಗ್ಗು ತನ್ನ ತಾಯಿಯನ್ನ ನೋಡಿ ತುಂಬಾ ಶಾಕ್ ಆಗ್ತಾನೆ. ಯಾಕಂದ್ರೆ ಅವನ ತಾಯಿ ಈಗ ಜೀನ್ಸ್ ಪ್ಯಾಂಟ್ ಅನ್ನ ಹಾಕೋಕೆ ಶುರು ಮಾಡಿರ್ತಾಳೆ, ಮಗ ಇಂಗ್ಲೆಂಡ್ನಲ್ಲಿದ್ದಾನೆ ಅಂತ. ಮನ್ನು ತನ್ನ ಮನೆಯ ಬಳಿ ಬಂದಾಗ ಆ ಮನೆಗೆ ಅವಳದ್ದೇ ಹೆಸರನ್ನ ಇಟ್ಟಿರೋದನ್ನ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ಯಾಕಂದ್ರೆ ಮನ್ನು ಕಳಿಸಿದ್ದ ಹಣದಿಂದಲೇ ಆ ಮನೆ ಅವರಿಗೆ ವಾಪಸ್ ಸಿಕ್ಕಿರುತ್ತೆ. ಈಗ ಮನ್ನುಗೆ ಹಾರ್ಡಿ ಕೂಡ ಮದುವೆ ಆಗಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾರ್ಡಿ ಇದ್ದೋನು ಇಷ್ಟು ವರ್ಷಗಳಿಂದ ನೀನು ವಾಪಸ್ ಬರೋದನ್ನೇ ನಾನು ಎದುರು ನೋಡ್ತಾ ಇದ್ದೆ, ಒಂದಲ್ಲ ಒಂದಿನ ನೀನು ವಾಪಸ್ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಅಂತ ಹೇಳ್ತಾನೆ. ಮನ್ನು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಈಗ ಹಾರ್ಡಿ ಮನ್ನುಗೆ ಪ್ರಪೋಸ್ ಮಾಡ್ತಾನೆ. ಅದಕ್ಕೆ ಮನ್ನು ಕೂಡ ಒಪ್ಕೊಳ್ತಾಳೆ. ಆದರೆ ಹಾರ್ಡಿ ಮನ್ನುಗೆ ರಿಂಗನ್ನು ತೊಡಸೋ ಅಷ್ಟರಲ್ಲಿ ಅವಳ ಜೀವ ಹೋಗ್ಬಿಡುತ್ತೆ. ಈಗ ಸ್ಟೋರಿ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಹಾರ್ಡಿ, ಬುಗ್ಗು ಹಾಗೂ ಬಲ್ಲಿ ಏನಾದರೂ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ. ಅಲ್ಲೇ ಪಕ್ಕದಲ್ಲಿ ಇವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ ಒಬ್ಬ ಹುಡುಗ, ಭಾರತದಲ್ಲಿ ಬಿಸ್ನೆಸ್ಗೆಲ್ಲ ಸ್ಕೋಪೇ ಇಲ್ಲ, ಸುಮ್ಮನೆ ನೀವು ಬೇರೆ ಯಾವುದಾದ್ರೂ ದೇಶಕ್ಕೆ ಹೋಗಿ ದುಡಿಯೋದನ್ನ ನೋಡಿ. ಹಂಗೂ ಒಂದು ವೇಳೆ ನಿಮ್ಮ ಹತ್ರ ವೀಸಾಗೆ ಬೇಕಾಗಿರೋಷ್ಟು ದುಡ್ಡಿಲ್ಲ ಅಂದರೆ ನನ್ನ ಹತ್ರ ಇನ್ನೂ ಒಂದು ಆಪ್ಷನ್ ಇದೆ, ಅದೇನಂದ್ರೆ ಡಂಕಿ ಅಂತ ಹೇಳ್ತಾನೆ. ಆ ಹುಡುಗನ ಮಾತನ್ನು ಕೇಳಿದ ಹಾರ್ಡಿ ಕುಸ್ತಿಯ ಸ್ಟೈಲ್ನಲ್ಲಿ ಅವನನ್ನು ಎತ್ತಿ ಕೆಳಗಡೆ ಬಿಸಾಕ್ತಾನೆ. ಇದರೊಂದಿಗೆ ಡಂಕಿ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಮೂವಿಯ ಕೊನೆಯಲ್ಲಿ ಜನರು ಬಾರ್ಡರನ್ನು ಕ್ರಾಸ್ ಮಾಡೋಕ್ಕೆ ಯಾವ್ಯಾವ ರೀತಿ ಮಾರ್ಗಗಳನ್ನು ಬಳಸ್ತಾ ಇದ್ರು ಅಂತ ನಮಗೆ ಕೆಲವು ಸನ್ನಿವೇಶ ಹಾಗೂ ಘಟನೆಗಳನ್ನು ತೋರಿಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕನ್ನು ಕೊಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.